ಕೇಳಿದ್ದಕ್ಕೆ ಅದು 2016ರಲ್ಲಿ ಇವರೇ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಜೈಮಾಲ್ ಅವರು, ನಾನು ಮತ್ತು ರಾಜೇಂದ್ರ ಸಿಂಗ್ ಬಾಬು, ಕೆ ವಿ ಚಂದ್ರಶೇಖರ್ ಅವರು, ಚಿನ್ನಪ್ಪಣ್ಣವರು ಎಲ್ಲರೂ ಹೋಗಿ ಮುಖ್ಯಮಂತ್ರಿಯವ್ರನ್ನ ಏನು ಬಡ್ಜೆಟ್ಟು ಈ ಶಕ್ತಿ ಭವನದಲ್ಲಿ ನಡೀತಾ ಇತ್ತು ಅಲ್ಲೇ ಹೋಗಿ ಅವ್ರನ್ನ ಮನವೊಲಿಸಿ ಕೊನೆಗೆ ಅವರೊಂದು ಸಭೆ ಕರೆದ್ರು. ಅದನ್ನು ನಿಮಗೆ ಇಲ್ಲಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಒಂದು ಎಲ್ಲ ಆಫೀಸರ್ಸು ಟ್ಯಾಕ್ಸ್ ಸಂಬಂಧಪಟ್ಟಂಥ ವಾರ್ತಾ ಮಂತ್ರಿ ರೋಷನ್ ಬೇಗ್ ಅವರು ಅವರೆಲ್ಲರನ್ನೂ ಸೇರಿಸಿ ಒಂದು ಸಭೆ ಕರೆದ್ರು, ಒಂದು ಮೀಟಿಂಗ್ ಕರೆದಾಗ ಮೀಟಿಂಗಲ್ಲಿ ಕೆಲವು ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಏನು ಮಾಹಿತಿ? ಬೇರೆ ಭಾಷೆ ಚಿತ್ರಗಳಿಂದ ಎಷ್ಟು ಆದಾಯ ಬಂದಿದೆ, ಕನ್ನಡ ಚಿತ್ರರಂಗದಿಂದ ಎಷ್ಟು ಆದಾಯ ಬಂದಿದೆ ಅಂತ ಕೇಳಿದ್ರು. ಅವರು ಎಲ್ಲ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರು, ಅದರ್ ಲ್ಯಾಂಗ್ವೇಜಿಂದ ನಮಗೆ ಸುಮಾರು 96 ಕೋಟಿ ಈ ವರ್ಷ ಟ್ಯಾಕ್ಸ್ ಬಂದಿದೆ ಸರ್. ಕನ್ನಡ ಚಿತ್ರಗಳಿಂದ ಕೇವಲ 36 ಲಕ್ಷ ಬಂದಿದೆ, 36 ಕೋಟಿ. ಹಾಗಾಗಿ ನಾವು ಇದನ್ನು ಮಾಡಿದ್ವಿ ಅಂತ ಹೇಳಿದಾಗ ಮುಖ್ಯಮಂತ್ರಿಯವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಒಂದು ಮಾತು ಹೇಳಿದ್ರು, ನಾನಿಲ್ಲಿ ಬೇರೆ ಭಾಷೆ ಉದ್ಧಾರ ಮಾಡೋಕ್ಕೆ ನನಗೆ ಕೂತಿಲ್ಲ, ನನ್ನ ಭಾಷೆ ನಾನು ರಕ್ಷಣೆ ಮಾಡ್ಕೋಬೇಕಾಗಿದೆ. ಹಾಗಾಗಿ 200 ರೂಪಾಯಿ ಮೇಲೆ ನಾನು 150 ರೂಪಾಯಿ ಆಟ ಆಡ್ಕೊಂಡು ಕೂತಿದ್ದೆ. ಕೊನೆಗೆ ಅವರು ಒಂದಿಲ್ಲ, ಒಂದು ಕೆಲಸ ಮಾಡೋಣ, ಒಂದು 50 ರೂಪಾಯಿ ಆ ಕಡೆ ಈ ಕಡೆ ಮಾಡಿಬಿಟ್ಟು 200 ರೂಪಾಯಿಗೆ ನಾವು ಮಾಡಿ ಮುಗಿಸೋಣ ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಂಡಾಗ ಏನಾಯಿತು, ನಿಮಗೆ ಆಗಿನ IAS ಆಫೀಸರು ಲಕ್ಷ್ಮೀನಾರಾಯಣ ಅಂತ ಇದ್ರು. ಅವ್ರೇನು ಮಾಡಿದ್ರು, ಯಾವ ಇಲಾಖೆಯಿಂದ ಆ ಆದೇಶ ಹೋಗ್ಬೇಕಾಗಿತ್ತು ಆ ಇಲಾಖೆಯಿಂದ ಹೋಗಲಿಲ್ಲ. ಅದು ಕಾನೂನು, ನಮ್ಮ ಏನು ಕಾನೂನು ಇಲಾಖೆಯಿಂದ ಆ ಆದೇಶ ಹೋಗಿದ್ರೆ ಅವರು ಪ್ರಶ್ನೆ ಮಾಡಕ್ಕೆ ಬರ್ತಿರ್ಲಿಲ್ಲ, ಅವ್ರು ಹೋಗಿ ಬರ್ತಿರ್ಲಿಲ್ಲ. ಹಾಗಾಗಿ ಅವರು ವಾರ್ತಾ ಇಲಾಖೆಯಿಂದ ಆ ಆದೇಶ ಹೊರಡಿಸಿದ್ದಕ್ಕೆ ಅವ್ರಿಗೆ ಈಸಿಯಾಗಿ ಸ್ಟೇ ಸಿಕ್ಬಿಡ್ತು. ಹಾಗಾಗಿ ಅದೊಂದು ನನಗೂ ದಿಗ್ಬಿದ್ದಿತ್ತು. ಅದನ್ನು 2016ರಲ್ಲಿ ಆಗಿದ್ದನ್ನು ಇವತ್ತು 25ರಲ್ಲಿ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಅದು ಹೊಸದಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ನಾನು ಕೇಳಿದ್ರು, ಯಾರು ಅಧಿಕಾರಿಗಳು ಕೇಳಿದ್ರು, ಮುಖ್ಯಮಂತ್ರಿ ಮುಂದೆನೇ ಕೇಳಿದ್ರು, ಅದರ್ ಲ್ಯಾಂಗ್ವೇಜ್ಗೆ 500,000 ಆದರೆ ನಿಮ್ಗೇನಂತೆ ಪ್ರಾಬ್ಲಮ್ಮು, ನಿಮ್ಗೇನು ಅಂತ ಕೇಳಿದ್ರು. ಸರ್, ನೀವೊಬ್ಬರು ಟ್ಯಾಕ್ಸ್ ಇದರಲ್ಲಿರೋರು, ನಿಮಗೆಲ್ಲ ಅರ್ಥ ಆಗುತ್ತೆ. ನಮ್ಮ ರೆವಿನ್ಯೂ ಬೇರೆ ರಾಜ್ಯಗಳಿಗೆ ಹೋಗಬಾರ್ದು, ಅದು ಇಲ್ಲೇ ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಆಸೆ. ಇವತ್ತು ಅದೇನಾಗುತ್ತೆ, ಅದೆಲ್ಲ ಬೇರೆ ರಾಜ್ಯಕ್ಕೆ ಹೋಗುತ್ತೆ. ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ನಮ್ಮ ರೆವಿನ್ಯೂ ಹೋಗುತ್ತೆ. ನಾವೇನಾಗಬೇಕು? ಆ ಪ್ರಶ್ನೆ ಇದಾದಾಗ ಅವರು ಅದನ್ನು ಒಪ್ಕೊಂಡ್ರು. 200 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ನಿಗದಿ ಮಾಡೋದಕ್ಕೆ ಒಪ್ಕೊಂಡ್ರು. ಎಲ್ಲ ಆಗಿದೆ. ಇವಾಗ ಅದು ಕಾನೂನಿನ ಪ್ರಕಾರ ಕಾನೂನು ಇಲಾಖೆಯಿಂದ ಹೊರಡಿಸ್ಬೇಕು. ಆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾರಾದರೂ ಹೋದರೆ ಅಥವಾ ಇನ್ನೊಂದಾದರೆ ಅದನ್ನು ನಾವು ಕೂಡ ಅದರ ನಮ್ಮ ಏನು ಆದ್ಯತೆ ಇದನ್ನು ಅದು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಕಡೆ ಸರ್ಕಾರವನ್ನು ಪ್ರಯತ್ನ ಮಾಡುತ್ತೆ. ನನಗೆ ಗೊತ್ತಿದ್ದಂಗೆ ಇನ್ನು ಮುಂದಕ್ಕೆ ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಆಯಾ ಇಲಾಖೆಯಿಂದ ಹೊರಡಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ರು, ಇಲ್ಲ ಇದನ್ನು ಏಕರೂಪ ಟಿಕೆಟ್ ದರ ನಿಗದಿ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಿರೋದ್ರಿಂದ ಅದು ಗೃಹ ಇಲಾಖೆಯಿಂದ ಹೋಗ್ತಾ ಇರೋದ್ರಿಂದ ಅದನ್ನು ಯಾರೂ ಕೂಡ ಸ್ಟೇಗೆ ಮತ್ತೊಂದಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಂತೂ ನಿಮಗೆ ನಾನು ಭರವಸೆ ಕೊಡ್ತೇನೆ.